ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DS ಕಲೆಕ್ಷನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜ್ಯುವೆಲರ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ರೆಗ್ಯುಲರ್ ಯೂಸ್ಗೆ ತರಿಸ್ಕೊಂಡಿರೋಂಥ ಜ್ಯುವೆಲರ್ಸು ತುಂಬ ಕಡಿಮೆಗೆ ಒಳ್ಳೆ ರೇಟ್, ಒಳ್ಳೆ ಕ್ವಾಲಿಟಿ ಇರೋಂಥ ನೆಕ್ಲೆಸ್ಸು ಸೆಟ್ಸ್ಗಳೆಲ್ಲ ತರಿಸ್ಕೊಂಡಿದ್ದೀನಿ. ಇನ್ನೂ ತುಂಬ ತರಿಸ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು 4 to 5 ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ಐ ಡಿ ಸಾವಿತ್ರಿ ಎಳವಂಡಿ DS ಕಲೆಕ್ಷನ್ ಅಂತ ಇದೆ. ಸೊ ಮೀಶೋ ಕಾಮರ್ಸ್ ಅಂತ ಇದೆ. ಯಾವ್ದಾದ್ರು ಐಡಿಯಾ ಆಯ್ತು ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ಕೂಡ ಪರ್ಚೇಸ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಓನ್ಲಿ ಜ್ಯುವೆಲರ್ಸ್ ತೋರಿಸ್ತೀನಿ, ಓಕೆನಾ. ಇವಾಗಿನ ಕಾಲದಲ್ಲಂತೂ ಗೋಲ್ಡ್ ತೊಗೊಳ್ಳೋದಂತೂ ತುಂಬ ಕಷ್ಟ ಆಗಿದೆ. ಆ್ಯಂಡ್ ತೊಗೊಂಡಿರೋ ಗೋಲ್ಡು ಯೂಸ್ ಮಾಡೋದು ಇನ್ನೂ ಕಷ್ಟ ಆಗಿಬಿಟ್ಟಿದೆ. ಬಿಕಾಸ್ ಬೆಂಗಳೂರಲ್ಲಂತೂ ನೋಡ್ತಾ ಇರ್ಬೋದು, ದಿನ ನ್ಯೂಸಲ್ಲಿ ಬರುತ್ತೆ. ನಮ್ಮ ಹತ್ರ ಇರೋ ಗೋಲ್ಡ್ ಯೂಸ್ ಮಾಡೋದು ತುಂಬ ಕಷ್ಟ ಆಗಿದೆ. ಬಿಕಾಸ್ ಕಳ್ಳರ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಂತೂ. ಮಾಂಗಲ್ಯ ಸರ ಹಾಕ್ಕೊಳ್ಳೋರು ಕೂಡ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಬೈಕಲ್ಲಿ ಹೋಗೋಕೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ತುಂಬ ಹುಷಾರಾಗಿರೋ ಹೆಣ್ಮಕ್ಳಂತೂ ಹೊರಗಡೆ ಹೋಗುವಾಗ, ಒಬ್ಬರೇ ಎಲ್ಲರೂ ಹೋಗುವಾಗ ಆದಷ್ಟು ಸ್ಮಾಲ್ ಮಂಗಲ್ಯ ಸರ ಯೂಸ್ ಮಾಡಿ, ಇಲ್ಲ ಕರಿಮಣಿ ಯೂಸ್ ಮಾಡಿ. ಮನೆಯಲ್ಲೇ ಗೋಲ್ಡ್ ಹಾಕ್ಕೊಳ್ಳಿ, ಇಲ್ಲ ಹಸ್ಬೆಂಡ್ ಜೊತೆ ಎಲ್ಲರೂ ಕಾರಲ್ಲಿ ಹೋಗುವಾಗ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡುವಾಗ, ರೋಡಲ್ಲಿ ನಡ್ಕೊಂಡು ಹೋಗುವಾಗ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಓನ್ ಒಪಿನಿಯನ್ ಹೇಳ್ತೀನಿ, ನಮ್ಮ ಫ್ರೆಂಡ್ಗೆ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಬ್ಯಾಕ್ ಟು ವಿಡಿಯೋ. ಇವತ್ತು ಈ ಚೈನ ತಗೊಂಡಿದ್ದೀನಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಡ್ರೆಸ್ಗಳಿಗೂ ಮ್ಯಾಚ್ ಮಾಡಿ ಹಾಕೋಬೋದು. ಸೇಮ್ ಎಕ್ಸಾಕ್ಟ್ ಗೋಲ್ಡ್ ಥರನೇ ಕಾಣುತ್ತೆ. ಜಸ್ಟ್ ಅಂಡರ್ 200 ಬರುತ್ತೆ ಇದು. ಸೊ ಇದಕ್ಕೆ ಇಯರಿಂಗ್ಸ್ ಬರೋಲ್ಲ, ಜಸ್ಟ್ ಓಲೆ ಒಂದೇ ಬರುತ್ತೆ, ಇದಷ್ಟೇ ಬರೋದು. ಸೊ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು ಬೇಗ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಡೈಲಿ ಯೂಸಿಂಗ್ ಅಂತ ಇಯರಿಂಗ್ಸ್ನ ತರಿಸಿದ್ದೆ. ನಾನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಹೇಗಿದೆ. ಎಕ್ಸಾಕ್ಟ್ಲಿ ಗೋಲ್ಡ್ ಲುಕಿಂಗ್ ಥರನೇ ಇದೆ. ಸ್ವಲ್ಪ ನನಗೆ ಈ ಥರ ಲೂಸ್ ಆಗಿದೆ. ನನಗೆ ಗೋಲ್ಡ್ ಹಾಕ್ಕೊಂಡ್ರು ಅದೇ ಥರ ಆಗುತ್ತೆ. ಹಿಂದೆ ಬಟನ್ ಹಾಕ್ಕೋಬೇಕು. ನಾನು ಅದಕ್ಕೆ ಜಾಸ್ತಿ ದೊಡ್ಡ ಇಯರಿಂಗ್ಸ್ ಯೂಸ್ ಮಾಡಲ್ಲ, ಸ್ಮಾಲ್ ಯೂಸ್ ಮಾಡೋದು. ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಅಂತ 1-2 ದಿನ ಹಾಕ್ಕೊಂಡೆ ಅಷ್ಟೇ. ನನಗೆ ಆ್ಯಕ್ಚುಲಿ ಉಮಾ ಗೋಲ್ಡ್ ಹಾಕ್ಕೊಂಡ್ರು ಆಗೋದೇ ಇಲ್ಲ, ಕಿವಿ ಎಲ್ಲ ನೋವು ಬಂದುಬಿಡುತ್ತೆ. 1 hour 2 hour ಹಾಕೊಳ್ಳೋಕ್ಕೆ ಏನಾಗಲ್ಲ, ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದು ಕಾಂಬೋ ಆಫರಲ್ಲಿ ಬರುತ್ತೆ. ಇದು ಮತ್ತು ಇದು ಎರಡು ಒಂದೇ ಪ್ಯಾಕಲ್ಲಿ ಬರುತ್ತೆ. ಇದು ಅಂಡರ್ ಬಜೆಟಲ್ಲೇ ಬರುತ್ತೆ ಅಂತ ಇರ್ಬೋದು. ಎಷ್ಟು ಚೆನ್ನಾಗಿದೆ. ಎಕ್ಸಾಕ್ಟ್ಲಿ ಗೋಲ್ಡ್ ಹೇಗಿದೆ ಅದೇ ಥರ ಇದೆ. ಬ್ಯಾಕ್ ಸೈಡು ಅಷ್ಟೇ, ಫ್ರಂಟ್ ಸೈಡು ಅಷ್ಟೇ, ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಬೇಕು ನನ್ನ ಇನ್ಸ್ಟಾ ಐ ಡಿನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಿಂದೆ ಒಂದು ಬಟನ್ ಹಾಕೋಬೇಕು ಅಷ್ಟೇ. ಈ ಥರ ಕುತ್ಕೊಳ್ಳುತ್ತೆ. ಡೈಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ. ಥರ್ಡ್ ಒನ್ನು ನಾನು ಮಾಟಿಲ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದಂತೂ ತುಂಬ ಟ್ರೆಂಡಲ್ಲಿತ್ತು ಮಾಟಿಲು. ಆ್ಯಕ್ಚುಲಿ ನಂದು ಇದೇ ಥರದ್ದು ಗೋಲ್ಡ್ ಇದೆ. ನಂದು 2 ಲೈನ್ದು ಇದೆ, ಇದು 3 ಲೈನ್ದು ಇದೆ ಅಷ್ಟೇ. ಸೇಮ್ ಎಕ್ಸಾಕ್ಟ್ಲಿ ಇದೇ ಥರ ಗೋಲ್ಡ್ ಇದೆ. ಆ್ಯಂಡ್ ಇದಕ್ಕಿಂತ ಉದ್ದ ಬರುತ್ತೆ ನಂದು. ಇದು ಇಷ್ಟೇ ಇದೆ, ನಂದು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ. 2 ಲೈನ್ ಮಾತ್ರ ಇರೋದು. ಟೋಟಲ್ 15 ಗ್ರಾಮ್ದು ಇದೆ. ಇವಾಗ ಗೋಲ್ಡು ಅಡ ಇಟ್ಟಿದ್ದೀವಿ, ಸೊ ಹಾಗಾಗಿ ಯೂಸ್ ಮಾಡ್ತಾಯಿಲ್ಲ. ತುಂಬ ಚೆನ್ನಾಗಿತ್ತು, ಹಬ್ಬಕ್ಕೆ ಯೂಸ್ ಮಾಡೋಣ ಅಂತ ತರಿಸ್ಕೊಂಡಿದ್ದೆ. ಎಷ್ಟು ಕ್ವಾಲಿಟಿ ಇದೆ ನೋಡಿ. ಜಸ್ಟ್ 150 ಅಷ್ಟರಲ್ಲೇ ಬರುತ್ತೆ ಇದು. 2 ಕಡೆನೂ ಯೂಸ್ ಮಾಡ್ಕೋಬೋದು. ಏರ್ಸ್ಗೂ ಯೂಸ್ ಮಾಡ್ಬೋದು, ಅಥವಾ ಕಿವಿಗೂ ಯೂಸ್ ಮಾಡ್ಬೋದು. ಬೇಗ ಪೇಜ್ನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ. ಇವಾಗಂತೂ ಹಳೆ ಫ್ಯಾಷನ್ ಟ್ರೆಂಡ್ ಆಗಿಬಿಟ್ಟಿದೆ. ಈ ಪ್ರತಿಯೊಂದು ಒಕೇಶನ್ಸ್ಗೂ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ. ಮೊದಲೆಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಇವಾಗ ಹಳೇದೇ ಫ್ಯಾಷನ್ ಆಗಿಬಿಟ್ಟಿದೆ. ಸೊ ತುಂಬ ಜನ ಯೂಸ್ ಮಾಡ್ತಾರೆ. ಇದಿರ್ಬೋದು, ಮುಗುತ್ತಿರ್ಬೋದು, ಇದೆಲ್ಲನೂ. ನಾನು ಏನೋ ಇವೆಲ್ಲ ಹಾಕ್ಕೊಂಡಿಲ್ಲ. ಇವು ಇಲ್ಲೆಲ್ಲ ಹಾಕೋತಾರೆ, ನಾನು ಹಾಕ್ಕೊಂಡಿಲ್ಲ. ಬಟ್ ಇದನ್ನೊಂದು ಯೂಸ್ ಮಾಡಿದೆ ಅಷ್ಟೇ. ಥರ್ಡ್ ಒನ್ನು ನಾನು ಮಾಟಿಲ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದಂತೂ ತುಂಬ ಟ್ರೆಂಡಲ್ಲಿತ್ತು ಮಾಟಿಲು. ಆ್ಯಕ್ಚುಲಿ ನಂದು ಇದೇ ಥರದ್ದು ಗೋಲ್ಡ್ ಇದೆ. ನಂದು 2 ಲೈನ್ದು ಇದೆ, ಇದು 3 ಲೈನ್ದು ಇದೆ ಅಷ್ಟೇ. ಸೇಮ್ ಎಕ್ಸಾಕ್ಟ್ಲಿ ಇದೇ ಥರ ಗೋಲ್ಡ್ ಇದೆ. ಆ್ಯಂಡ್ ಇದಕ್ಕಿಂತ ಉದ್ದ ಬರುತ್ತೆ ನಂದು. ಇದು ಇಷ್ಟೇ ಇದೆ, ನಂದು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ. 2 ಲೈನ್ ಮಾತ್ರ ಇರೋದು. ಟೋಟಲ್ 15 ಗ್ರಾಮ್ ಇದೆ. ಇವಾಗ ಗೋಲ್ಡ್ ಅಡ ಇಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಎಷ್ಟು ಕ್ವಾಲಿಟಿ ಇದೆ ನೋಡಿ. ಜಸ್ಟ್ 150 ಅಷ್ಟರಲ್ಲೇ ಬರುತ್ತೆ.
ಯೂಸ್ ಮಾಡ್ತಾರೆ. ಇದಿರ್ಬೋದು, ಮೂಗುತ್ತಿರ್ಬೋದು, ಇದೆಲ್ಲನೂ. ನಾನೇನೋ ಇವೆಲ್ಲ ಹಾಕ್ಕೊಂಡಿಲ್ಲ. ಇವು ಇಲ್ಲೆಲ್ಲ ಹಾಕೋತಾರೆ, ನಾನು ಹಾಕ್ಕೊಂಡಿಲ್ಲ. ಬಟ್ ಇದನ್ನೊಂದು ಯೂಸ್ ಮಾಡಿದೆ ಅಷ್ಟೇ. ಎಲ್ಲರೂ ಮೀಶೋದಲ್ಲಿ ಕಡಿಮೆ ಕೊಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಕಾಸ್ಟ್ಲಿ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ಇದಕ್ಕೆ ಕಿವಿ ಓಲೆ ಕೂಡ ಬರುತ್ತೆ. ಎಲ್ಲ ನೆಕ್ಲೆಸಲ್ಲೂ ಜುಮ್ಕಿ ಹಾಕ್ಕೊಂಡು ಬೋರ್ ಆಗಿರುತ್ತಲ್ವ, ಈ ಥರ ಜುಮ್ಕಿನ ಟ್ರೈ ಮಾಡ್ಬೋದು. ಇದು ಹಾಫ್ ಜುಮ್ಕ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಇರಲ್ಲ ಜುಮ್ಕ, ಫ್ರಂಟ್ ಮಾತ್ರ ಜುಮ್ಕ ಇರುತ್ತೆ. ಬಟ್ ಹೆವಿ ಇದೆ. 1 hour 2 hour ಹಾಕ್ಕೊಳಕ್ಕೆ ಅಷ್ಟೇ ಬೆಸ್ಟ್. ಇದು ಕಂಟಿನ್ಯೂ ಒಂದಿನಕ್ಕೆ ಹಾಕ್ಕೊಳಕ್ಕಾಗಲ್ಲ. ಹಾಂ ಸರ್ ಹೇಳಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇವತ್ತಿನ ಬ್ಲಾಗಲ್ಲಿ ಟೋಟಲ್ 4 ಐಟಮ್ನ ತೋರಿಸಿದ್ದೀನಿ. ಕಿವಿ ಮೇಲೆ ಒಂದು ಚೈನು, ಹಾಗೆ ಮಾಟಿಲು, ನೆಕ್ಲೆಸ್ ವಿತ್ ಸೆಟ್ಟು. ಸೊ ಯಾರಿಗಾದರೂ ಇಷ್ಟ ಆಗಿದ್ದರೆ ಪೇಜ್ನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ಅಥವಾ ನಿಮಗೆ ಇದೇ ಇಂಟ್ರೆಸ್ಟ್ ಇಲ್ಲ, ನಾನು ಜಾಬ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ಗೆ DM ಮಾಡಿ. ಮೀಶೋ ಸೆಲ್ಲರಾಗಿ ಹೇಗೆ ವರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ. ರೀಸೆಲ್ಲರಾಗಿ ವರ್ಕ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ. ಹಾಗೆ ಕಂಟೆಂಟ್ ಕ್ರಿಯೇಟರ್ ಆಗಿ ಹೇಗೆ ವರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನಾನು ಎಲ್ಲನೂ ಮಾಡ್ತಾಯಿದ್ದೀನಿ. ಬೇರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.